ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗು ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಮಾಡ್ತಾ ಇರೋದು ಜರ್ಮನಿಯ ಮ್ಯೂನಿಕ್ಕಿಂದ. ನಾನು ಬೆಳಿಗ್ಗೆ 4 ಗಂಟೆಗೆ ಬ್ಯೂಬ್ಲಿಂಗನಿಂದ ಹೊರಟು ಸ್ಟುಟ್ಗಾರ್ಟ್ಗೆ ಬಂದು, ಸ್ಟುಟ್ಗಾರ್ಟಿಂದ ಮ್ಯೂನಿಕ್ಗೆ ICE ಟ್ರೈನಲ್ಲಿ ಬಂದು, ಮತ್ತೆ ಮ್ಯೂನಿಕ್ಕಿಂದ ಗಾರ್ಮಿಷ್ ಅನ್ನೋ ಜಾಗಕ್ಕೆ ಪುನಃ ಇನ್ನೊಂದು ಟ್ರೈನ್ ತೊಗೊಂಡು ಫೈನಲಿ ಇವಾಗ 11 ಗಂಟೆ ಆಗಕ್ಕೆ ಬಂತು. ಇವಾಗಷ್ಟೇ ಗಾರ್ಮಿಷ್ ರೀಚ್ ಆಗಿದ್ದೀನಿ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರೋ ಜಾಗ ಪಾರ್ಟ್ನಾಕ್ ಕ್ಲಾಮ್ ಅಂತ, ಪಾರ್ಟ್ನಾಕ್ ಗಾರ್ಜ್ ಅಂತಲೂ ಅಂತಾರೆ. ತುಂಬ ಬ್ಯೂಟಿಫುಲ್ ಜಾಗ. ನಾನಂತೂ ಜರ್ಮನಿಗೆ ಬಂದಾಗಲಿಂದ ಈ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ನಾನು ರಶ್ಮಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಪಾಪ ರಶ್ಮಿ ಮಿಸ್ಸು. ರಶ್ಮಿ ಮತ್ತು ನಮ್ಮ ಕಿಕಿಮ ಇಬ್ಬರೂ ಮೈಸೂರಲ್ಲಿದ್ದಾರೆ. ನಾನಿಲ್ಲಿ ಒಬ್ಬನೇ ಇರೋದ್ರಿಂದ ಇವತ್ತು ವೀಕೆಂಡು ಬೋರ್ ಆಗ್ತಾಯಿತ್ತು ಅಂತಂದ್ಬಿಟ್ಟು ಮ್ಯೂನಿಕ್ಗೆ ಹೋಗ್ಬಿಟ್ಟು ಈ ಜಾಗನಾರು ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಬಂದಾಗಲಿಂದ ಪ್ರತಿ ವೀಕೆಂಡು ಎಲ್ಲಾದರೂ ಹೋಗ್ತಿದ್ದೆ, ಆದರೆ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಮಾಡ್ಬೋದಿತ್ತು, ಬಟ್ ಏನೋ ಗೈಸ್, ಒಬ್ಬನೇ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಹಿಂಸೆ. ಹೆಂಗೋ ನಮ್ಮ ರತ್ನಿ ಇದ್ದಿದ್ರೆ ಅವಳ ಹತ್ರ ಮಾಡಿಸ್ಕೊಂಡು ನನ್ನ ಪಕ್ಕದಲ್ಲಿ ಹಂಗೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ಬೋದಿತ್ತು. ಈ ಥರ ಒಬ್ಬನೇ ವ್ಲಾಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ತಪ್ಪಿಸ್ಕೊಬಿಟ್ಟಿದ್ದೆ. ಆದರೆ ಈ ಸಾರಿ ರಶ್ಮಿ ಕಳಿಸ್ಬಿಟ್ಟಿದ್ದಾಳೆ. ನಾನಂತೂ ಹೆಂಗಿದ್ರು ಬರ್ತಾಯಿಲ್ಲ ಜಾಗ ನೋಡೋಕ್ಕೆ, ನಿನ್ನ ವ್ಲಾಗಲ್ಲೇ ನೋಡಬೇಕು, ನೀನು ವ್ಲಾಗ್ ಮಾಡಲೇಬೇಕು ಅಂತ. ಅದಕ್ಕೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಇವತ್ತು ವ್ಲಾಗ್ ಮಾಡಬೇಕು ಅಂತ. ಒಬ್ಬನೇ ಮಾಡ್ತಾಯಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಒಂದು ವ್ಲಾಗ್ನ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ, ಆದರೆ ಟ್ರಾವೆಲ್ ಎಕ್ಸ್ಪ್ಲೋರ್ ವ್ಲಾಗ್ ಆದ್ದರಿಂದ ಒಂದು ರೇಂಜಿಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈ ಜಾಗ ಅಂತೂ ಸಖತ್ತಾಗಿದೆ. ಹೋಗ್ಬಿಟ್ಟು ಎಲ್ಲದನ್ನು ತೋರಿಸ್ತೀನಿ ನಿಮಗೆ. ಒಂದು 10 ಮಿನಿಟ್ಸ್ ವಾಕ್ ಅಷ್ಟೇ, ಹೋಗೋಣ ಬನ್ನಿ. ಜರ್ಮನಿಯಲ್ಲಿ ಆಲ್ರೆಡಿ ವಿಂಟರ್ ಸ್ಟಾರ್ಟ್ ಆಗೋಗಿದೆ. ಇವತ್ತೂ ಫುಲ್ಲು ಮೋಡ ಅಂತ ತೋರಿಸ್ತಾ ಇತ್ತು ಫೋರ್ಕಾಸ್ಟಲ್ಲಿ. ನೋಡಿದ್ರೆ ನಾನು ಬರ್ತಾ ಇದ್ದಂಗೆ ಫುಲ್ಲು ಸನ್ನು, ಚೆನ್ನಾಗಿದೆ ವೆದರ್. ನಾನು ಬೇರೆ 2 ಲೇಯರ್ ಹಾಕ್ಕೊಂಡು ಬಂದಿದ್ದೀನಿ, ಶೆಕೆ ಹೊಡಿಯುತ್ತೆ ಇವತ್ತು. ನೋಡೋಣ, ಬಟ್ ಬ್ಯೂಟಿಫುಲ್ ಆಗಿದೆ ವೆದರ್. ವಾಟ್ ಅ ಸನ್ನಿ ಡೇ. ಅಲ್ಲಿ ನೋಡಿ, ಆ ಬೆಟ್ಟದ ಮೇಲೆ ಒಂದು ಜಾರಬಂಡೆ ಥರ ಕಾಣ್ತಾ ಇಲ್ವಾ, ಅದೇನೇ ಸ್ಕೀ ಮಾಡೋರಿಗೆಲ್ಲ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲೆಲ್ಲ ವಿಂಟರ್ ಒಲಿಂಪಿಕ್ಸ್ಗೆ ಇದಕ್ಕೆ ಎಲ್ಲ ಸ್ಕೀಯಿಂಗ್ ನಡೆಯುತ್ತಂತೆ ಕಾಂಪಿಟಿಷನ್ಸ್ ಇಲ್ಲಿ. ಏನು ಸಖತ್ತಾಗಿದೆ ನೋಡಿ, ಸುತ್ತ ಬೆಟ್ಟ, ಮಧ್ಯ ಸ್ಟೇಡಿಯಮ್ಮು, ನಮ್ಮ ಧರ್ಮಶಾಲಾ ಸ್ಟೇಡಿಯಂ ಥರ ಐತೆ. ಇಲ್ಲಿಂದ ಒಂದು 10 ನಿಮಿಷ ವಾಕ್ ಮಾಡಬೇಕು ಅಷ್ಟೇ ಆ ಟಿಕೆಟ್ ಕೌಂಟರ್ ಹತ್ರ ಹೋಗೋಕ್ಕೆ. ಅಲ್ಲಿಂದ ಟಿಕೆಟ್ ತೊಗೊಂಡು ಗಾರ್ಜ್ ನೋಡೋಣ ಬನ್ನಿ. ನೀವೆಲ್ಲ ಜಾಗ ನೋಡಿದ್ರಂತೂ ಮಂಕೆ ಆಗೋಗ್ತೀರ ಅಂದ್ಕೊಳ್ಳಿ, ಹಂಗೈತಿ ಜಾಗ. ಬ್ಯೂಟಿಫುಲ್ ಆಗಿದೆ ಗುರು, ಇಲ್ಲಂತೂ ಏನು ಸಖತ್ತಾಗಿದೆ ನೋಡಿ. ಒಳ್ಳೆ ಬೆಟ್ಟಗಳು, ಒಳ್ಳೆ ಮನೆಗಳು, ತುಂಬ ಚೆನ್ನಾಗಿದೆ. ಪಾಪ ರಶ್ಮಿ ಇದೆಲ್ಲ ಮಿಸ್ ಮಾಡ್ಕೊಬಿಟ್ಲು. ಇಲ್ಲೇ ಏನೋ ಒಂದು ಇನ್ಫಾರ್ಮೇಷನ್ ಸೆಂಟ್ರ್ ಐತೆ, ಓಪನ್ ಇದೆ ಅಂತ ಅನ್ಕೋತೀನಿ. ಬನ್ನಿ ಟಿಕೆಟ್ ಹತ್ರ ಹೋಗೋಣ. ಆ್ಯಕ್ಚುಲಿ 10 ಮಿನಿಟ್ಸ್ ಅಲ್ಲ, 25 ಮಿನಿಟ್ಸ್ ಬೈ ವಾಕ್ ಅಂತೆ. ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್. ಬನ್ನಿ ಹೋಗೋಣ. ಒಂದು 15 ಮಿನಿಟ್ಸ್ ಆದ ತಕ್ಷಣ ಎಂಟ್ರೆನ್ಸ್ ಹತ್ರನೇ ಬಂದೇ ಬಿಟ್ವಿ. ಈ ಟಿಕೆಟ್ ಕೌಂಟ್ರಲ್ಲಿ ಒಂದು ಟಿಕೆಟ್ ತೊಗೊಂಡೆ, €10 ಒಬ್ರಿಗೆ. ನೋಡಿ ಈ ಥರ ಇದೆ. ಸೊ ಮೇ ಬಿ ಫ್ಯೂ ಮೋರ್ ಮಿನಿಟ್ಸ್, ಹೋಗೋಣ ಬನ್ನಿ. ಇದು ಪಾರ್ಟ್ನಾಕ್ ರಿವರ್ ಅಂತ, ಆ ಗಾರ್ಜ್ ಒಳಗಡೆಯಿಂದನೇ ಬರ್ತಾ ಇದೆ. ಇಲ್ಲಿ ನೋಡಿ, ಡೋರ್ ಹ್ಯಾಂಡಲ್ಗೆ ಜಿಂಕೆ ಕೊಂಬೆ ಹಾಕ್ಬಿಟ್ಟವ್ರೆ, ನಿಜವಾದ್ದು ಕ್ರೇಜಿ. ಎಂಟ್ರಿ ಆಗೋಣ. ಗುಹೆ ಇದ್ದಂಗಿದೆ ಗುರು ಇದು. ಹೆಂಗಿದೆ ನೋಡಿ, ಓ ಮೈ ಗಾಡ್, ಏನು ಕಾಣ್ತಾನೆ ಇಲ್ಲ, ಜಾರ್ತೈತೆ. ವಾವ್, ನೆಕ್ಸ್ಟ್ ಲೆವೆಲ್ ಇದೆ ಗುರು ಜಾಗ ಇದಂತೂ. ಈ ನದಿ ಈ ದಪ್ಪು ಬಂಡೆಕಲ್ಲನ್ನ ಎಷ್ಟೋ ಮಿಲಿಯನ್ ಇಯರ್ಸಿಂದ ಕೊರ್ಕೊಂಡು ಈ ಥರ ಹರಿದು ಹೋಗ್ತಾ ಇದೆ. ಒಂದು 200-250 ಮಿಲಿಯನ್ ಇಯರ್ಸ್ ಆಗಿದೆ ಅಂತ. ಆದರೂ ಈ ಜಾಗ ಅಂತೂ ಕ್ರೇಜಿ ಆಗಿದೆ ಬಿಡಿ. ಈ ಥರದ್ದು ನೋಡೇ ಇಲ್ಲ ನಾನು. ಪಾಪ ರಶ್ಮಿನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ರಶ್ಮಿ ಈ ವ್ಲಾಗ್ ನೋಡಿದ್ರೆ ಅವಳು ಮಿಸ್ ಮಾಡ್ಕೋತಾಳೆ.
ಆದರೆ ಕಿಕಿಮಾ ಜೊತೆ ಇಲ್ಲಿಗೆಲ್ಲ ಬರೋದು ಕಷ್ಟ, ಅದಕ್ಕೆ ಐ ಚೋಸ್ ದಿಸ್ ಪ್ಲೇಸ್. ಒಂಥರ ಒನ್ ವೇ ರೋಡ್ ಇದು, ಹೆವಿ ಕತ್ಲೆ ಗುರು ಇಲ್ಲೆಲ್ಲ. ಓ ಮೈ ಗಾಡ್, ಏನೂ ಕಾಣ್ತಾನೆ ಇಲ್ಲ. ಲೈಟ್ ಆದರೂ ಹಾಕ್ತೀನಿ ತಡೆ. ಹೆಂಗಿದೆ ನೋಡಿ, ಒಳ್ಳೆ ಟನಲ್ಗಳು ಕೊರ್ದವ್ರೆ ನೋಡಿ. ಯಾವಾಗಲೂ ವರ್ಷದಲ್ಲಿ 365 ದಿನವೂ ಇದೇ ಥರ ನೀರು ಬೀಳ್ತಾ ಇರುತ್ತೆ ಇಲ್ಲಿ. ನೀವೇನಾದರೂ ವಿಂಟರಲ್ಲಿ ಬಂದ್ರಂತೂ ಸಕ್ಕತ್ತಾಗಿರುತ್ತೆ, ಬಟ್ ಹೆವಿ ಸ್ಲಿಪರಿ. ಇಲ್ಲೆಲ್ಲ ನೀರು ಬೀಳ್ತಾ ಇರೋದೆಲ್ಲ ಕೋನ್ ಥರ ಫ್ರೀಸ್ ಆಗೋಗಿರುತ್ತೆ. ಇದು ಟೋಟಲ್ ಒಂದು 3/4 ಕಿಲೋಮೀಟ್ರ್ ಇದೆ. ಹಿಂಗೆ ನ್ಯಾರೋ ರೋಡ್, ನ್ಯಾರೋ ಜಾಗ, ಹಿಂಗೆ ಹೋಗ್ಬೇಕು. ಬಕ್ಕೊಂಡು ಹೋಗ್ಲಿಲ್ಲ ಅಂದರೆ ಗೈಸ್ ತಲೆ ಬುಂಡೆ ಎಳ್ನೀರು ಕುಚ್ಚಿದಂಗೆ ಕುಚ್ಚೋಗುತ್ತೆ ಇಲ್ಲಿ. ಆದರೆ ಸಕ್ಕತ್ತಾಗಿದೆ ಗೈಸ್ ಜಾಗ ಅಂತೂ. ಅದೆಷ್ಟು ಸಾರಿ ಹೇಳಿದ್ದೀನೋ ಗೊತ್ತಿಲ್ಲ ಈ ವ್ಲಾಗಲ್ಲಿ, ಬಟ್ ನನಗಂತೂ ತುಂಬ ಇಷ್ಟ ಆಗೋಯ್ತು. ಆಲ್ಮೋಸ್ಟ್ ಅರ್ಧ ದಾರಿ ನಡೆದಾಯ್ತು ಅಂತ ಅನಿಸ್ತಾ ಇದೆ. ಇಲ್ಲಂತೂ ಫುಲ್ಲು ನೈಸಾಗಿ ಹೋಗಿದೆ ಕಲ್ಲುಗಳು. ವಾವ್, ಹೆಂಗಿದೆ ಗೈಸ್ ಟನಲ್ಲು. ಓ ಮೈ ಗಾಡ್, ಬ್ಯೂಟಿಫುಲ್. ಇದೇ ಹೈಯೆಸ್ಟ್ ಪಾಯಿಂಟ್ ಅಂತ ಅನ್ಸುತ್ತೆ. ಈ ಟನಲ್ ಅಂತೂ ಕ್ರೇಜಿ ಇತ್ತು. ಒಂದು 50 ಮೀಟ್ರ್ ಇದೆ, ಫುಲ್ ಕತ್ಲೆ. ಓ, ಇಲ್ಲೇನೋ ಜೀಸಸ್ನ ಏನೋ ಇಟ್ಟವ್ರೆ, ಮೇರಿ. ಓ ನೈಸ್, ಮರಿಯಾ. ನೆಕ್ಸ್ಟ್ ಲೆವೆಲ್ ಗೈಸ್. ಆದ್ರೂ ಜಾಗ. ಟನಲ್ ಒಳಗಡೆ ಹೋಗೋಣ. ಹೆಂಗಪ್ಪ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು ಇಲ್ಲಿಗೆ ಕಷ್ಟ. ಇಲ್ಲಿ ಫುಲ್ ಸನ್ಲೈಟ್ ಇದೆ. ಅದೇನು ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಕೇಳಿಸ್ತಿಲ್ವೋ ಅಂತಲೂ ಗೊತ್ತಿಲ್ಲ. ವಾವ್, ಇದು ಬ್ಯೂಟಿಫುಲ್ ಆಗಿದೆ, ಇದು ಸಕ್ಕತ್ತಾಗಿದೆ. ಇಲ್ಲಿ ಇನ್ನೊಂದು ಗುಹೆ ಇದೆ, ಏನು ಕಾಣ್ತಾನೆ ಇಲ್ಲ. ಆದರೂ ಬನ್ನಿ ಹೋಗಿ ನೋಡೋಣ, ಟ್ರೈ ಮಾಡೋಣ. ಎದುರುಗಡೆಯಿಂದ ಯಾರು ಬಂದ್ರೂ ಗೊತ್ತೂ ಆಗಲ್ಲ ಗೈಸ್ ಇಲ್ಲಿ. ಓ ಮೈ ಗಾಡ್, ಲೈಟ್ ಹಾಕ್ಲಾ? ಓಹೋ, ನೆಕ್ಸ್ಟ್ ಲೆವೆಲ್ ಗುಹೆ ಇದು. ಅಪ್ಪು, ಲೈಟ್ ಆಫ್ ಮಾಡಿದ್ರೆ ನೋಡಿ. ಹಾಂ, ಇವಾಗ ಸ್ವಲ್ಪ ಬೆಳಕು. ಈ ಜಾಗದಲ್ಲಂತೂ ಒಳ್ಳೆ ಶೂ ಇಲ್ಲ ಅಂದರೆ ತೀರಿದ ಮಗನ್ ಪಿತಾಮಗನ್ ಅಷ್ಟು ಜಾರ್ತಾ ಐತೆ ಇಲ್ಲಿ. ಸಿಕ್ಕಾಪಟ್ಟೆ ಕಷ್ಟ ಇದೆ. ಎಲ್ಲ ಕಡೆ ಮೆಶ್ ಹಾಕ್ಬಿಟ್ಟು ಬ್ಲಾಕ್ ಮಾಡ್ಬಿಟ್ಟವ್ರೆ, ಅಲ್ಲೆಲ್ಲ ಹೋಗ್ಬಿಟ್ಟು ಜನ ಹಾಯ್ಕೊಬಿಡ್ತಾರೆ ಅಂತ. ಓ, ಎಕ್ಸಿಟ್ಗೆ ಬಂದ್ಬಿಟ್ವಿ. ನೈಸ್ ನೋಡಿ, ಇಷ್ಟೇ ಒಂದು 700 ಮೀಟ್ರು. ಒಂದು 1/4 ಗಂಟೆ ಆಯಿತಾ? ಫುಲ್ 1/4 ಗಂಟೆನೂ ತೋರಿಸಿದ್ದೀನಿ ಅನಿಸುತ್ತೆ ನಿಮಗೆ ನಾನು. ನೋಡಿ, ಇಲ್ಲೇನಾದರೂ ಎಕ್ಸಿಟ್ ಆದರೆ ನೀವು ಬೇರೆ ಕಡೆ ಎಲ್ಲ ಹೈಕ್ ಮಾಡ್ಕೊಂಡು ಬಂದು ವಾಪಸ್ ಇಲ್ಲಿಂದನೇ ಬರ್ಬೋದು. ಅಲ್ಲಿ ನೋಡಿ, ಅವರೆಲ್ಲ ಹೋಗಿದ್ದಾರಲ್ಲಿ. ಸೊ ಇನ್ ಕೇಸ್ ಹೋಗಬೇಕು ಅಂತಂದರೆ ನೀವು ಅಲ್ಲೆಲ್ಲ ಸುತ್ತಾಡಿಕೊಂಡು ವಾಪಸ್ ಬರ್ಬೋದು. ನಾವು ಹೋಗೋಣ? ಹ್ಞೂ ಅಂದ್ರ ಕಮಾನ್ ಇಂಡಿಯಾ. ನೋಡಿ ಏನು ಸಖತ್ತಾಗಿದೆ ಅಂತ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಬೆಟ್ಟ, ಅದು ಜೂಕ್ಸ್ಪಿಟ್ಸ್ ಅಂತ. ಜರ್ಮನಿದು ಹೆಚ್ಚು ಕಮ್ಮಿ ಹೈಯೆಸ್ಟ್ ಪಾಯಿಂಟು. 9,000 ಅಡಿ ಬೆಟ್ಟ ಅದು. ಚೆನ್ನಾಗಿದೆ. ಇಲ್ಲಿ ಸಿಗೋ ಬೇರೆ ಬೇರೆ ಥರ ಕಲ್ಲುಗಳನ್ನ ಇಲ್ಲಿ ತೊಗೊಬಂದು ಡಿಸ್ಪ್ಲೇಗೆ ಇಟ್ಟವ್ರೆ. ಜನ ಬಂದು ಮುಟ್ಟಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಫುಲ್ ನೈಸ್ ಫಿನಿಶ್, ಪಾಲಿಶ್ ಆಗೋಗಿದೆ, ಸಖತ್ತಾಗಿದೆ. ಓಕೆ, ಸೊ ನಾನಂತೂ ಎಲ್ಲೂ ಹೈಕಿಂಗ್ ಹೋಗ್ತಾ ಇಲ್ಲ. ಯಾಕಂತಂದರೆ ಇವಾಗ ವಾಪಸ್ಸು ಮ್ಯೂನಿಕ್ ಕಡೆ ಹೋಗಿ
ನನ್ನ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಜೊತೆ ಲಂಚ್ ಮಾಡಿಕೊಂಡು ಆದರೆ 1-2 ಅವರ್ಸು ಮ್ಯೂನಿಕ್ ನೋಡಿಕೊಂಡು ವಾಪಸ್ ಸ್ಟುಟ್ಗಾರ್ಟ್ಗೆ ಹೋಗಬೇಕು. ನಾಳೆ ಸ್ವಲ್ಪ ಕೆಲಸ ಇದೆ. ಸೊ 1 ಡೇ ಟ್ರಿಪ್ ಅಷ್ಟೇ ಇದು, ಸ್ವಲ್ಪ ದೂರ ಹೋಗೋಣ ಬನ್ನಿ. ಆದರೆ ಗೈಸ್, ರಶ್ಮಿನ ಕೀಕಿನ ತುಂಬ ಮಿಸ್ ಮಾಡ್ಕೊಬಿಟ್ಟೆ. ಈ ಥರ ಜಾಗಕ್ಕೆಲ್ಲ ಬಂದಾಗ ಬಿಟ್ಟು ಬರೋಕ್ಕೆ ಪಾಪ ಬೇಜಾರಾಗುತ್ತೆ. ನೋಡೋಣ ಯಾವಾಗ ಕರ್ಕೊಂಡು ಬರೋಕ್ಕಾಗತ್ತೆ ಅಂತ. ಬಟ್ ಚಿಕ್ಕ ಮಕ್ಕಳನ್ನಂತೂ ಕರ್ಕೊಂಡು ಬರೋ ಸೀನೇ ಇಲ್ಲ ಬಿಡಿ, ಕಷ್ಟ ಇದೆ. ಹತ್ರನೇ ಇದೆ ಗೈಸ್, 5 ನಿಮಿಷನೂ ಇಲ್ಲ, ಆಲ್ರೆಡಿ ಬಂದೇ ಬಿಟ್ಟೆ. ಎಲೆಗಳೆಲ್ಲ ಜಾರ್ತೈತೆ, ಬಟ್ ಇಲ್ಲಿಂದ ಸಖತ್ತಾಗಿದೆ. ಹಿಮಾಚಲ್ ನೆನಪಾಗುತ್ತೆ ನನಗಿದೆಲ್ಲ ನೋಡಿದ್ರೆ. ಸೊ ಈ ಕಡೆಯಿಂದ ಎಕ್ಸಿಟ್ ಆದಮೇಲೆ ನಿಮ್ಮ ಹತ್ರ ಟೈಮ್ ಏನಾದರೂ ಇದೆ ಅಂತಂದರೆ ನೀವು ಆರಾಮಾಗಿ ಬೆಳಿಗ್ಗೆ ಬಂದು ಸಾಯಂಕಾಲವರೆಗೆ ಬೇರೆ ಬೇರೆ ಕಡೆ ಹೈಕ್ ಮಾಡಿಕೊಂಡು ಸಾಯಂಕಾಲ ಪುನಃ ಗಾರ್ಜ್ ಒಳಗಡೆಯಿಂದ ಹೋಗಿ ಎಕ್ಸಿಟ್ ಆಗ್ಬೋದು. ಬಟ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನೆಲ್ಲೂ ಹೋಗ್ತಾ ಇಲ್ಲ ಇಷ್ಟೇ. ಇವಾಗ ಪುನಃ 1 ಲಾಸ್ಟ್ ರೌಂಡ್ ಗಾರ್ಜ್ ಒಳಗಡೆ ಹೋಗೋಣ ಗೈಸ್. ಬ್ಯೂಟಿಫುಲ್ ಜಾಗ, ಹೈಲಿ ರೆಕಮೆಂಡ್. ಬನ್ನಿ ಇವಾಗ ಪುನಃ ಎಂಟ್ರಿ ಕೊಟ್ಟು ಟೈಮ್ ಲ್ಯಾಪ್ಸಲ್ಲಿ ಫುಲ್ ಟೂರ್ ಕೊಡ್ತೀನಿ 1 ಲಾಸ್ಟ್ ಟೈಮ್. ಲೆಟ್ಸ್ ಗೋ. ಇಲ್ಲೆಲ್ಲ ರೈಲಿಂಗ್ಸ್ ಹಾಕವ್ರೆ, ಇದು ಹಿಡ್ಕೊಂಡು ಜಾರ್ತೈತೆ. ನಾಯಿಗಳಿಂದ ಟ್ರಾಫಿಕ್ ಜಾಮ್ ಆಗಿದೆ. ಬೈತಾ ಇಲ್ಲ ಗೈಸ್, ನಿಜವಾಗ್ಲೂ ನಾಯಿಗಳೈತೆ. ಆಮೇಲೆ ಅವ್ರಿಗೆ ಬೈತಿದ್ದೀನಿ ಅನ್ಕೋಬಿಟ್ಟಾರ. ಓವರ್ಟೇಕ್ ಮಾಡ್ಬೋಣ. ಹೊರಗಡೆ ಬಂದ್ವಿ. ಅಷ್ಟೇ ಗೈಸ್, ಆಲ್ಮೋಸ್ಟ್ ಎಂಡಿಗೆ ಬಂದಾಯ್ತು ಎಂಟ್ರೆನ್ಸ್ ಹತ್ರ. ಚೆನ್ನಾಗಿತ್ತು, ವೆದರು ಸೂಪರ್ ಆಗಿತ್ತು. ಕ್ಲೌಡ್ ಇದ್ದಿದ್ರೆ ಇನ್ನೂ ಕತ್ಲೆ ಅನಿಸ್ತಿತ್ತು ಅನ್ಸುತ್ತೆ. ಬಟ್ ದಿಸ್ ವಾಸ್ ಅಮೇಝಿಂಗ್. ಬಂದೇ ಬಿಟ್ಟು ಓ ಮೈ ಗಾಡ್, ಕತ್ತಲಿಂದ ಬೆಳಕಿನ ನಡೆಗೆ ಅನ್ನಂಗೆ ಆಯಿತು ಗೈಸ್. ಸೆಕೆಂಡೇ ಆಗೋಯ್ತು ಒಳಗಡೆ. ಬನ್ನಿ ಇವಾಗ. ನೆಟ್ವರ್ಕ್ ಬೇರೆ ಇಲ್ಲ, ಟ್ರೈನ್ ಎಷ್ಟು ಗಂಟೆಗಿದೆ ಅಂತ ಗೊತ್ತಿಲ್ಲ. ನೆಟ್ವರ್ಕ್ ಸಿಗೋ ಜಾಗದಲ್ಲಿ ಹೋಗ್ಬಿಟ್ಟು ನೋಡೋಣ. ಇದೇ ಗೈಸ್ ಪ್ರಾಬ್ಲಮ್, ಒಂದೊಂದು ಸಾರಿ ವರ್ಕ್ ಆಗುತ್ತೆ, ಒಂದೊಂದು ಸಾರಿ ವರ್ಕೇ ಆಗೋಲ್ಲ. ಐ ಥಿಂಕ್ ಹಂಗೆ ವರ್ಕ್ ಆಗುತ್ತಾ ಅಂತ. ಕೆಲವು ಸಾರಿ ತುಂಬ ತಲೆ ಉಪಯೋಗ್ಸೋಕೆ ಹೋಗ್ಬಾರ್ದು. ಹೊರಗಡೆ ಹೋಗ್ಬೇಕಾದ್ರೆ ಹಂಗೆ ಬಿಡ್ತಾರೆ ಅಂತ ಒಂದು ಸಾರಿ ದೂಕ್ಬಿಟ್ಟು ನೋಡಬೇಕು. ನೋಡಿ, ಸ್ಟ್ರೋಲರೆಲ್ಲ ತಂದರೆ ಇಲ್ಲಿ ಇಟ್ಬಿಟ್ಟು ಆಮೇಲೆ ಹೋಗ್ಬೇಕಾಗತ್ತೆ. ಕಷ್ಟ ಇದೆ, ಎತ್ಕೊಂಡು ಹೋಗ್ಬೇಕು. ಹಂಗೆ ನನಗೆ ಇನ್ನೊಂದು ಥಾಟ್ ಬಂತು, ಇಲ್ಲೆಲ್ಲ ನಮ್ಮ ಕಡೆ ಥರ ಲೀಚ್ ಇರಂಗಿದ್ದಿದ್ರೆ ಹೆಂಗಿರೋದು. ಓ ಮೈ ಗಾಡ್, ಇವಾಗ ನೆನ್ಸ್ಕೊಂಡ್ರೆ ಭಯನೇ ಆಗುತ್ತೆ. ಆದರೆ ಲೀಚ್ಗಳೇ ಇರಲ್ಲಪ್ಪ ಇಲ್ಲಿ. ಏನೋಪ್ಪ, €2 ಅಂತೂ ಸಿಕ್ಕಾಬಟ್ಟೆ ವರ್ತ್ ಗೈಸ್. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಆರಾಮಾಗಿ ಕೊಡ್ಬೋದು. ಅದು 2 ಟ್ರಿಪ್ ಬೇರೆ, ಹಿಂಗೆ ಹೋಗಿ ವಾಪಸ್ ಬರ್ಬೋದು. ಸೊ ಮ್ಯೂನಿಕ್ ಹತ್ರ ಇರೋರು ಆಲ್ರೆಡಿ ನೋಡಿರ್ತೀರ ಅನಿಸುತ್ತೆ. ಬಟ್ ಜರ್ಮನಿಗೆ ಬರೋರು ಪ್ಲೀಸ್ ಕನ್ಸಿಡರ್ ವಿಸಿಟಿಂಗ್ ದಿಸ್ ಪ್ಲೇಸ್. ಇದ್ರ ಪಕ್ಕ ಸುಮಾರು ಜಾಗಗಳಿದೆ. ಈಪ್ಸಿ ಅಂತ ಇದೆ, ಒಳ್ಳೆ ಲೇಕು. ಜಾಸ್ತಿ ಏನು ದೂರ ಇಲ್ಲ, ಇಲ್ಲಿಂದ ಒಂದು 45 ಮಿನಿಟ್ಸ್ ಇರಬೇಕು. ಬಟ್ ಅದಕ್ಕೆಲ್ಲ ಟೈಮ್ ಇಲ್ಲ ನನಗೆ ಇವಾಗ ಹೋಗೋಕ್ಕೆ. ಆರಾಮಾಗಿ 2 ಡೇಸ್ ಪ್ಲ್ಯಾನ್ ಮಾಡ್ಬೋದು. ಪಾಟ್ನಾಕ್ಲಾಮ್ಗೆ ಹೋಗಿ ಅಲ್ಲಿಂದ ಈಪ್ಸಿಗೆ ಹೋಗಿ, ಟೈಮ್ ಇತ್ತು ಅಂತಂದರೆ ಝೂಟ್ಸ್ಪಿಗೆ ಹೋಗಿ. ಬಟ್ ನಮ್ಮದು ಒಂಥರ ಕ್ವಿಕ್ ವಿಸಿಟ್. ಬನ್ನಿ, ಸೋನಿಯರ್ ಸ್ಟೋರ್ ಇದೆ. ಲೆಟ್ಸ್ ಸಿ ವಾಟ್ಸ್ ದೇರ್. ನೋಡಿ ಇದೆ ಝುಕ್ಸ್ಪಿಟ್ಸ್. ಸೊ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಬರ್ಬೋದು. ಬರೀ ಝುಕ್ಸ್ಪಿಟ್ಸ್ ಇದೆಯಲ್ಲಪ್ಪ. ಇಲ್ಲಿ ಪಾಟ್ನಾಕ್ಲಾಮ್.
ತಗೊಳ್ಳೋಣ. ಅಲ್ಲಿಂದನೇ ಕೇಬಲ್ ಕಾರ್ಸ್ ಹೋಗೋದು, ಮೋಸ್ಟ್ಲಿ ಅಲ್ಲಿಂದ ಝೂಕ್ ಸ್ಪಿಟ್ಸ್ಗೆ ಹೋಗುತ್ತೆ ಅಂತ ಅನ್ಸುತ್ತೆ. ಬರುತ್ತಲ್ಲ ನದಿ, ಅಲ್ಲಿಗೆ ಒಂದು ಪುಟಾಣಿ ಚೆಕ್ ಡ್ಯಾಮ್ ಕಟ್ಟವ್ರೆ ನೋಡಿ. ಬರೀ ಒಂದು ಗೇಟಿಂದ ಹೊರಗಡೆಗೆ ಬರ್ತೈತೆ ನೀರು. ಸೌದೆ ವಿಂಟರ್ಗೆ ಸೌದೆ ಗುಡ್ಡೆ ಹಾಕೊಂಡವ್ರೆ ಗೈಸ್. ಏನು ನೀಟಾಗಿ ಜೋಡಿಸೋರು ನೋಡಿ, ಎಲ್ಲ ಒಂದೇ ಸೈಜು, ನೋಡೋಕ್ಕೆ ಖುಷಿ. ಅದಕ್ಕೆ ಕೊಂಬುಗಳಿಗಂತೂ ಬೆಲೆನೇ ಇಲ್ಲ. ಸಿಕ್ಕ ಕಡೆ ಎಲ್ಲ ಮಳೆ ಹೊಡೆದವ್ರಪ್ಪ, ನಮಗೊಂದು ಕೊಟ್ಟರಾಗತ್ತೆ. ಬೇರೆ ಚೆನ್ನಾಗಿದೆ. ಫುಲ್ ಜನರ ದಂಡೆ ಹೋಗ್ತಾ ಇದೆ ಇವಾಗ. ಅಲ್ಲಿ ಇವಾಗ ಅರ್ಧ ಮುಕ್ಕಾಲು ಗಂಟೆ ಬೇಕು, ಅಷ್ಟು ಟ್ರಾಫಿಕ್ ಜಾಮ್ ಆಗೋಗಿದೆ ಆಲ್ರೆಡಿ. ಹೆಂಗೋ ಒಂದೊಂದು ಆಯ್ತು ಕಣಪ್ಪ. ಈಗ ಟೈಮ್ ಬಂದು 1:15, 2:15ಗೆ ಟ್ರೈನ್ ಇದೆ ಮ್ಯೂನಿಕ್ ಕಡೆಗೆ. 3:15ಗೆ ರೀಚ್ ಆಗ್ತೀನಿ. ಸೊ ಬನ್ನಿ ಟ್ರೈನ್ ಸ್ಟೇಷನ್ ಕಡೆ ನಡ್ಕೊಂಡು ಹೋಗೋಣ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು ಅನ್ನಂಗೆ ಇಲ್ಲಿ 6 ಕರಿ ಕುರಿ ಮರಿ ಮೇಯ್ತಾವೆ. ಆದ್ರೆ ಹೆಂಗೈತಲ್ವಾ ಸಿನಿಮ್ಯಾಟಿಕ್, ಟಾಂಗ ಬರ್ತೈತೆ. ಫುಲ್ಲು ನೆಕ್ ಟು ನೆಕ್ ಇದೆ ಟೈಮು. ಬಸ್ ಒಂದು 5 ನಿಮಿಷ ಡಿಲೇ ಆದ್ರೂ ನೆಕ್ಸ್ಟ್ ಟ್ರೈನ್ ಮಿಸ್ ಆಗೋಗ್ಬಿಟ್ಟು 1 ಅವರ್ ಕಾಯಬೇಕಾಗುತ್ತೆ. ಅದಕ್ಕೆ 1.5 ಕಿಲೋಮೀಟ್ರ್ ಇದೆ, ನಡ್ಕೊಂಡೇ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಟ್ರೈನ್ ಸ್ಟೇಷನ್ ನಡ್ಕೊಂಡು ಹೋಗ್ತಾ ಇದ್ದೀನಿ ಈ ಕಡೆ ಅಂತ. ಆ್ಯಪಲ್ಲು ಇಲ್ಲ, ಏನಿದು ನಿಂಬೆಹಣ್ಣು, ಗಜನಿಂಬೆ ನೋಡಿ ಗೈಸ್. ಟೈಮ್ ಆಗುತ್ತೆ, ಬನ್ನಿ ಹೋಗೋಣ. ಸಖತ್ತಾಗಿದ್ದಾವೆ ಮನೆಗಳು. ಬೆಳಿಗ್ಗೆ ಎದ್ದೇಳ್ತು ಅಂತಂದರೆ ಬೆಟ್ಟ. ನನ್ನ ಡ್ರೀಮ್ ಗೈಸ್ ಇದು, ಬೆಳಿಗ್ಗೆ ಎದ್ದ ತಕ್ಷಣ ಈ ಥರದ್ದು ಬೆಟ್ಟ ನೋಡಬೇಕು ಅಂತ. ಇನ್ನೂ 10 ನಿಮಿಷ ಇರೋಂಗೆನೆ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ ಗೈಸ್. ಒಳ್ಳೆ ಬಿಸಿಲು ಹೊಡಿತಾ ಇದೆ ಇವಾಗಂತೂ, ವೆರಿ ಅನ್ಎಕ್ಸ್ಪೆಕ್ಟೆಡ್. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಆ ಕಡೆ ಹೋಗ್ಬೇಕು. ವೆದರ್ ಫೋರ್ಕಾಸ್ಟಲ್ಲಿ ತೋರಿಸಿದ್ದೆ ಒಂದು, ಇಲ್ಲಾಗಿರೋ ವೆದರೇ ಒಂದು. ನಾನು ಬೇರೆ 2 ಲೇಯರ್ ಹಾಕ್ಕೊಂಡು ಬಂದು ಫುಲ್ ಸ್ವೆಟ್ ಆಗೋದು ಅಂದ್ಕೊಳ್ಳಿ ಬರೋಷ್ಟ್ರೊಳಗೆ. ಇವಾಗ ಸ್ವಲ್ಪ ಜಾಕೆಟ್ ಬಿಚ್ಚಿದ ಮೇಲೆ ಸಮಾಧಾನ ಆಗ್ತಾಯಿದೆ. ಕ್ರೇಜಿ. ಹಿಂಗೆ ಅಂತಂದಿದ್ರೆ ಬರೀ ಟಿ ಶರ್ಟ್ ಹಾಕೋಬರ್ಬೋದಿತ್ತು. ಗೈಸ್, ಇದಾದಮೇಲೆ ದೊಡ್ಡ ಬ್ಲಂಡರ್ ಮಾಡಿಕೊಂಡು ವ್ಲಾಗೇ ನಿಲ್ಲಿಸ್ಬಿಟ್ಟಿದ್ದ. ಆಮೇಲೆ ನಾನು ಕಾಲ್ ಮಾಡಿ ಸಮಾಧಾನ ಮಾಡಿ ಮತ್ತೆ ವ್ಲಾಗ್ ಮಾಡಿಸಿದ್ದೀನಿ. ಆ ಬ್ಲಂಡರ್ ಏನು, ಅದಾದಮೇಲೆ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ.